ಓಂ ಬಲಮಿಂದ್ರಸ್ಯ ಗಿರಿಶೋ ಗಿರಿಶಸ್ಯ ಬಲಂ ಮರುತ್ ಬಲಂ ತಸ್ಯ ಹರಿಃ ಸಾಕ್ಷಾತ್ ನ ಹರೇರ್ಬಲಮನ್ಯತಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1184ನೆಯ ಅನುಶಾಸನ ಪರ್ವದ 117ನೇ ಭಾಗ ಇದು. ಇವತ್ತು ನಾವು ನೋಡ್ತಾ ಇರುವಂತಹ ಭಾಗ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 136ನೇದ್ದು, ವೈಷ್ಣವ ಪಾಠದಲ್ಲಿ 131ನೇದ್ದು, ಉತ್ತರ ಭಾರತದ ಗೀತಾ ಪ್ರಶ್ನ ಪಾಠದಲ್ಲಿ 89ನೇದ್ದು. ವಿವಿಧ ನಕ್ಷತ್ರಗಳಲ್ಲಿ ಶ್ರಾದ್ದ ಮಾಡುವುದರಿಂದ ಏನು ಫಲ ದೊರೀತದೆ ಅಂತ ಅನ್ನೋದನ್ನ ಇವತ್ತು ನಾವು ನೋಡಬೇಕಾಗಿದೆ. ಈ ಹಿಂದೆ ನಾವು ಯಾವ ತಿಥಿಗಳಲ್ಲಿ ಶ್ರಾದ್ದ ಮಾಡಿದರೆ ಅದರಿಂದ ಏನೇನು ಫಲ ಸಿಗುತ್ತದೆ ಅಂತ ಅನ್ನೋದನ್ನ ನೋಡಿದ್ದೇವೆ. ಮತ್ತೆ ಯಾವ ಮಾಂಸವನ್ನ ಪಿತೃಗಳಿಗೆ, ಭಗವಂತನಿಗೆ ನಿವೇದಿಸಿದರೆ ಅದರಿಂದ ಏನು ಫಲ ಸಿಗ್ತದೆ ಅಂತ ಅನ್ನೋದನ್ನು ಕೂಡ ನೋಡಿದ್ದೇವೆ. ಈ ಪಿತೃಗಳಿಗೆ ನಾವು ನಿವೇದಿಸಬಹುದಾದಂತಹ ಮಾಂಸಾಹಾರ, ಅದರ ವಿವರಗಳು ಬೇರೆ ಬೇರೆ ಪುರಾಣಗಳಲ್ಲಿ ಏನಿದೆ ಅಂತ ಅನ್ನೋದನ್ನ ನಾವು ನೋಡುವಂತಹ ವಿಷಯ ಒಂದು ಉಳಿದಿದೆ. ಅದಲ್ಲದೆ ಈ ಶ್ರಾದ್ದವನ್ನ ಯಾವ್ಯಾವ ತಿಥಿಗಳ ದಿನ ನಾವು ಮಾಡಿದರೆ ಏನು ಫಲ, ಯಾವ ವಾರದ ದಿವಸ ಮಾಡಿದರೆ ಏನು ಫಲ, ಯಾವ ನಕ್ಷತ್ರದಂದು ಮಾಡಿದರೆ ಏನು ಫಲ ಅಂತ ಅನ್ನೋದನ್ನೆಲ್ಲ ನೋಡುವುದು ಇನ್ನೂ ಸ್ವಲ್ಪ ಬಾಕಿ ಇದೆ. ಯಾವ್ಯಾವ ತಿಥಿಗಳಂದು ಮಾಡಿದರೆ ಏನು ಫಲ ಅಂತ ಅನ್ನೋದನ್ನು ನಾವು ನೋಡಿ ಆಗಿದೆ. ಹಾಗೆ ನೋಡಿದರೆ ಅದರ ಸಮಾನವಾದಂತಹ ಉಲ್ಲೇಖ ಬೇರೆ ಪುರಾಣಗಳಲ್ಲಿ, ಕೂರ್ಮ ಪುರಾಣದಲ್ಲಿ ಏನಿದೆ ಅಂತ ಅನ್ನೋದನ್ನು ಸ್ವಲ್ಪ ಗಮನಿಸಬೇಕು. ಕೂರ್ಮ ಪುರಾಣದಲ್ಲಿ ಬಂದಿರುವಂತಹ ಆ ಮಾಹಿತಿಯೊಂದನ್ನ ನಾವು ಗಮನಿಸಿದರೆ, ಈಗ ನಾವು ನೋಡ್ತಾ ಇರುವಂತಹ ಮಹಾಭಾರತದ ಪ್ರಕೃತ ಭಾಗ ಏನಿದೆ ಅದರ ಅಜ್ಞಾತವಾದ ಒಂದು ಅಂಶದ ಬಗ್ಗೆ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಕೂರ್ಮ ಪುರಾಣದ 19, 20, 21 ಈ ಅಧ್ಯಾಯಗಳಲ್ಲಿ ಕೆಲವು ಈ ಸಂಗತಿಗಳನ್ನ ವರ್ಣಿಸಿದ್ದಾರೆ. ಶ್ರಾದ್ದಕ್ಕೆ ಕುರಿತಾದಂತಹ ಸಂಗತಿಗಳು ಕೂರ್ಮ ಪುರಾಣದ ಉಪರಿಭಾಗ ಅಂತ ಅದನ್ನು ನಾವು ನೆನಪಿಟ್ಕೊಳ್ಬಹುದು. ಗುರುತು ಮಾಡಿಕೊಳ್ಳುವುದಾದ್ರೆ ಹಾಗೆ ಗುರುತು ಮಾಡಿಕೊಳ್ಬೇಕು. ಕೂರ್ಮ ಅಂದ್ರೆ ಉಪರಿಭಾಗ ಅಂದ್ರೆ ಅಪರ ಭಾಗ ಅಂತ ಅರ್ಥ. ಪೂರ್ವ ಭಾಗ ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್ ಇದ್ದ ಹಾಗೆ ಪೂರ್ವ ಭಾಗ ಅಪರ ಭಾಗ ಅಂತ ಹೀಗೆ ಅಷ್ಟೇ. ಅದರಲ್ಲಿ ಉಪರಿಭಾಗ ಅದರ 19, 20, 20ನೇ ಅಧ್ಯಾಯಗಳಲ್ಲಿ ಬರುವಂತಹ ಕೆಲವು ವಿಷಯಗಳು, 19ನೇ ಅಧ್ಯಾಯದಲ್ಲಿ ಬರುವಂತಹ ಕೆಲವು ವಿಷಯಗಳನ್ನು ಹೀಗೆ ಗಮನಿಸೋಣ. ನಮಗೆ ಇಲ್ಲಿ ಮಹಾಭಾರತದಲ್ಲಿ ಯಾವ ವಾರದ ದಿವಸ ಶ್ರಾದ್ದ ಮಾಡಿದ್ರೆ ಏನು ಫಲ ಅಂತ ಅನ್ನೋದು ಕಂಡಿಲ್ಲ. ಆದಿತ್ಯವಾರೇ ಚ ಆರೋಗ್ಯಂ, ಇದು ನಾನು ಓದ್ತಿರೋದು ಕೂರ್ಮ ಪುರಾಣದ ಶ್ಲೋಕಗಳು. ಆದಿತ್ಯವಾರ ಶ್ರಾದ್ದ ಮಾಡಿದರೆ ಆರೋಗ್ಯವನ್ನು, ಚಾಂದ್ರೇ ಸೌಭಾಗ್ಯಮೇವಚ, ಸೋಮವಾರ ಶ್ರಾದ್ದ ಮಾಡಿದರೆ ಸೌಭಾಗ್ಯವನ್ನು, ಕೌಜೆ ಸರ್ವತ್ರ ವಿಜಯಂ, ಕುಜ ಮಂಗಳ ಗ್ರಹ, ಅವನಿಗೆ ಸಂಬಂಧಪಟ್ಟ ವಾರ ಕೌಜ, ಅದರಲ್ಲಿ ಶ್ರಾದ್ದ ಮಾಡಿದರೆ ಸರ್ವತ್ರ ವಿಜಯವನ್ನು ಪಡ್ಕೊಳ್ತಾನೆ. ಬುಧಸ್ಯ ಸರ್ವತ್ರ ವಿಜಯಂ ಸರ್ವಾನ್ ಕಾಮಾನ್ ಬುಧಸ್ಯ ಚ ವಿದ್ಯಾಂ ಅಭೀಷ್ಟಂ ಜೀವೇತು ಧನಂ ವೈ ಭಾರ್ಗವೇ ಪುನಃ. ಕೌಜೆ ಸರ್ವತ್ರ ವಿಜಯಂ, ಮೊದಲನೇದಾಗಿ ಮಂಗಳ ವಾರದಂದು ಶ್ರಾದ್ದ ಮಾಡಿದರೆ ಸರ್ವತ್ರ ವಿಜಯವನ್ನು ಪಡ್ಕೋತಾನೆ. ಸರ್ವಾನ್ ಕಾಮಾನ್ ಬುಧಸ್ಯ ಚ, ಬುಧವಾರ ದಿವಸ ಶ್ರಾದ್ದ ಮಾಡಿದರೆ ಎಲ್ಲಾ ಕಾಮನೆಗಳನ್ನು ಪಡ್ಕೊಳ್ತಾನೆ. ವಿದ್ಯಾಮಭೀಷ್ಟಂ ಜೀವೇತು, ಆ ಬೃಹಸ್ಪತಿಯ ವಾರದಂದು ಶ್ರಾದ್ದ ಮಾಡಿದರೆ
ಜೀವ ಅಂತ ಬೃಹಸ್ಪತಿ ವಾರವನ್ನು ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು. ಆಗ ಶ್ರಾದ್ದ ಮಾಡಿದ್ರೆ ನಮಗೆ ಅಪೀಪ್ಸಿತವಾದ ವಿದ್ಯೆಯನ್ನು ಪಡ್ಕೋತಾನೆ. ಗುರು ಎಲ್ಲರಿಗೂ ಜ್ಞಾನವನ್ನು ಕೊಡುವಂಥ ಗುರು ಬೃಹಸ್ಪತಿ, ಹಾಗಾಗಿ ವಿದ್ಯೆಯನ್ನು ಪಡ್ಕೋತಾನೆ. ಭಾರ್ಗವೇ ಶುಕ್ರಾಚಾರ್ಯ, ಭೃಗುವಂಶದಲ್ಲಿ ಹುಟ್ಟಿದಂಥ ಶುಕ್ರಾಚಾರ್ಯ ಮಹಾಧನಿಕ ಅಂತ ಕೂಡ ಶಾಸ್ತ್ರದಲ್ಲಿ ಪ್ರಸಿದ್ಧ ಇದೆ. ದೊಡ್ಡ ಪ್ರಮಾಣದ ಧನವನ್ನು ಸಂಪಾದನೆ ಮಾಡಿದ್ದ ಅಂತ ಹೇಳಿ. ಧನಂ ವೈ ಭಾರ್ಗವೇ ಪುನಃ, ಆ ದಿವಸ ಶ್ರಾದ್ದ ಮಾಡಿದರೆ ಧನ ಸಂಪತ್ತಿಯನ್ನು ಪಡ್ಕೊಳ್ತಾನೆ. ಶನೈಶ್ಚರ್ಯ ಲಭೇದಾಯು, ಶನಿವಾರದಂದು ನಮ್ಮ ಶ್ರಾದ್ದ ಸಂಪನ್ನಾಗುವುದಾದರೆ ಆಯುಷ್ಯವನ್ನು ಪಡ್ಕೋತಾನೆ ಅಂತ ಇಲ್ಲಿಗೆ 7 ದಿವಸಗಳ ಆ ಒಂದು ವರ್ಣನವನ್ನು ಮಾಡಿ ಮುಗಿಸಿದ್ದಾರೆ. ಮುಂದೆ ಆ ಕೂರ್ಮ ಪುರಾಣದ ಆ ಭಾಗದಲ್ಲೇ 19ನೇ ಅಧ್ಯಾಯದಲ್ಲೇ ಪ್ರತಿಪತ್ಸು ಶುಭಾನ್ ಸುತಾನ್ ಆಯಾ ತಿಥಿಗಳನ್ನು ವರ್ಣನೆ ಮಾಡ್ತಾ ಹೋಗಿದ್ದಾರೆ. ಪ್ರತಿಪತ್ ತಿಥಿಯಲ್ಲಿ ಶುಭಾನ್ ಸುತಾನ್ ಶ್ರೇಷ್ಠ ಮಕ್ಕಳನ್ನು ಪಡ್ಕೋತಾನೆ. ಇದು ಮಹಾಭಾರತದಲ್ಲಿದ್ದಕ್ಕೆ ನಾವು ಕಂಪೇರ್ ಮಾಡಿ ನೋಡ್ತಾ ಹೋಗೋಣ. ಪ್ರಾಪ್ರಯಾತ್ ಸುಗೃಹೇ ಸ್ತ್ರೀಯ ಅಭಿರೂಪ ಪ್ರಜಾಯಿನ್ಯ ದರ್ಶನೀಯ ಬಹುಪ್ರಜಾ, ಸುಂದರಿಯರಾದಂತಹ ಪತ್ನಿಯರನ್ನು ಪಡ್ಕೋತಾನೆ. ಅವರು ಅನುರೂಪವಾದಂತಹ ಸಂತಾನವನ್ನು ಕೊಡ್ತಾರೆ ಅಂತ ಅಲ್ಲಿ ಉಲ್ಲೇಖ ಇದೆ. ಹೆಚ್ಚು ಕಡಿಮೆ ಅಂಥದೇ ಅರ್ಥ ಇಲ್ಲಿಯೂ ಕಡೆ ಈಗ ಕೂರ್ಮ ಪುರಾಣದಲ್ಲೂ ಕೂಡ ಕಂಡು ಬರ್ತದೆ ನಮಗೆ, ಶುಭಾನ್ ಸುತಾನ್ ಅಂತ. ಹೀಗೆ ಮಹಾಭಾರತದ ಉಲ್ಲೇಖಕ್ಕೂ ಕೂರ್ಮ ಪುರಾಣದ ಉಲ್ಲೇಖಕ್ಕೂ ಸಮಾನತೆ ಇದೆ. ಕನ್ಯಕಾಂ ವೈ ದ್ವಿತೀಯಾಯಾಮ್, ದ್ವಿತೀಯ ತಿಥಿಯೆಂದು ಶ್ರಾದ್ದ ಮಾಡಿದರೆ ಹೆಣ್ಣು ಮಕ್ಕಳನ್ನ ಪಡ್ಕೋತಾನೆ. ಅದು ಮಹಾಭಾರತದಲ್ಲಿಯೂ ಸ್ತ್ರೀಯೋ ದ್ವಿತೀಯಾಂ ಜಾಯಂತೆ ಅಂತಿದೆ. ತೃತೀಯಾಯಾಂತೂ ವಾಜಿನಃ, ಮಹಾಭಾರತದಲ್ಲಿ ತೃತೀಯ ದಿವಸ ಶ್ರಾದ್ದ ಮಾಡಿದರೆ ಕುದುರೆಗಳನ್ನು ಪಡ್ಕೋತಾನೆ ಅಂತ ಒಂದ್ ಕಡೆ ಬಂದಿದೆ. ಆ ಕುದುರೆಗಳನ್ನ ಪಡ್ಕೋತಾನೆ ಅಂತ ಅನ್ನೋದು ಅಷ್ಟು ಉಚಿತವಾದಂತಹ ಪಾಠ ಅಲ್ಲ. ಒಂದಿನಃ ಅಂತ ಇನ್ನೊಂದು ಕಡೆ ಪಾಠ ಇದೆ, ಅವತ್ತು ನಾನು ಹೇಳಿದ್ದೆ. ಆ ಒಂದಿನಃ ಅನ್ನೋ ಪಾಠವನ್ನು ಇಟ್ಕೊಳ್ಳುವುದೇ ಯೋಗ್ಯ. ಒಂದಿಮಾಗದರೂ ನಮ್ಮ ಪ್ರಶಂಸೆ ಮಾಡುವವರು ಸಿಗ್ತಾರೆ ಅಂತ ಅದರ ಅರ್ಥ. ಕುದುರೆಗಳು ಅಂತ ಅರ್ಥ ಮಾಡುವುದಾದ್ರೆ, ಕುದುರೆ ಅನ್ನುವ ಅರ್ಥ ಮುಂದೆ ಭವತ್ಯೇಕಶಫಂ ಬಹು ಅಂತ ಹೇಳಿ ನವಮಿ ದಿವಸ ಶ್ರಾದ್ದ ಮಾಡಿದರೆ ಅಲ್ಲಿ ವರ್ಣನೆ ಇದ್ದೇ ಇದೆ. ಆದ್ರಿಂದ ಇಲ್ಲಿ ವಾಜಿನಃ ಅಂತ ಬೇಡ, ಒಂದಿನಃ ಅನ್ನೋ ಪಾಠವೇ ಹೆಚ್ಚು ಯೋಗ್ಯವಾದದ್ದು. ಉತ್ತರ ಭಾರತದ ಪಾಠದಲ್ಲಿ ವಾಜಿನಃ ಅಂತಿದೆ, ಅದರ ಬದಲು ದಕ್ಷಿಣ ಭಾರತದ ಪಾಠದ ಒಂದಿನಃ ಅನ್ನೋ ಪಾಠವೇ ಯೋಗ್ಯವಾದ್ದು. ಅದನ್ನ ಅವತ್ತು ನೋಡಿದ್ವಿ, ಈಗ ಮತ್ತೆ ನೆನಪು ಮಾಡ್ಕೊಂಡಿದ್ದೀವಿ. ಪಶೂನ್ ಕ್ಷುದ್ರಾನ್ನ ತೃತೀಯಾಯಾಮ್ ಭುವಂ ತಥಾ ಅಂತ. ಆದ್ರೆ ಕೂರ್ಮ ಪುರಾಣದ ಉಲ್ಲೇಖದಂತೆ ತೃತೀಯ ದಿವಸ ಶ್ರಾದ್ದ ಮಾಡಿದರೆ ಭುವಂ ಭೂಮಿ ಸಂಪತ್ತನ್ನು ಪಡ್ಕೋತಾನೆ. ಚತುರ್ಥಿ ದಿವಸ ಶ್ರಾದ್ದ ಮಾಡಿದರೆ ಕ್ಷುದ್ರ ಪಶವಃ ಅಂತ ಮಹಾಭಾರತದಲ್ಲಿದೆ. ಕೂರ್ಮ ಪುರಾಣನೂ ಹಾಗೆ ಹೇಳ್ತದೆ, ಪಶೂನ್ ಕ್ಷುದ್ರಾನ್ ಚತುರ್ಥ್ಯಾಂತು ಪಂಚಮ್ಯಾಂ ಶೋಭನಾನ್ ಸುತಾನ್. 5ನೇ ದಿವಸ ಶ್ರಾದ್ದ ಮಾಡಿದ್ರೆ ಶೋಭನ ಶ್ರೇಷ್ಠರಾದ ಮಕ್ಕಳನ್ನು ಪಡ್ಕೋತಾನೆ ಅಂತಿದೆ. ಮಹಾಭಾರತದಲ್ಲಿ ಪಂಚಮ್ಯಾಂ ಬಹವಃ ಪುತ್ರಾಹ ಅಂತಿದೆ, ಅನೇಕ ಜನ ಮಕ್ಕಳು ಸಿಗ್ತಾರೆ ಅಂತ ಹೇಳಿ. ಕುರ್ವಾಣಾಸ್ತು ನರಾಹ ಷಷ್ಠ್ಯಾಹ ಭವಂತಿ ದ್ಯುತಿಭಾಗಿನಃ. ಷಷ್ಠಿ ದಿವಸ ಶ್ರಾದ್ದ ಮಾಡಿದರೆ ದೈಹಿಕ ತೇಜಸ್ಸು, ಬ್ರಹ್ಮಕಳೆ, ಬ್ರಹ್ಮ ವರ್ಚಸ್ಸು, ಬ್ರಹ್ಮ ತೇಜಸ್ಸು ಮೊದಲಾದ ದೊರೆಯುತ್ತದೆ ಅಂತ ದ್ಯುತಿ ಅನ್ನೋ ಶಬ್ದವನ್ನು ಮಹಾಭಾರತದಲ್ಲಿ ಪ್ರಯೋಗ ಮಾಡಿದ್ದಾರೆ. ಕೂರ್ಮ ಪುರಾಣವು ಕೂಡ ಷಷ್ಠ್ಯಾಂ ದ್ಯುತಿಂ ಅಂತಾನೆ ಹೇಳಿದೆ. ಕೃಷಿಂ ಚಾಪಿ, ಕೃಷಿಯನ್ನ ಪಡ್ಕೋತಾನೆ ಸಪ್ತಮಿ ದಿವಸ ಅಂತ ಹೇಳಿ ಕೂರ್ಮ ಪುರಾಣದಲ್ಲಿ ಉಲ್ಲೇಖ ಇದೆ. ಕೃಷಿ ಭಾಗಿ ಭವೇತ್ ಶ್ರಾದ್ದಂ ಕುರ್ವಾಣ ಸಪ್ತಮೀ ನೃಪ ಅಂತ ಮಹಾಭಾರತದಲ್ಲಿ ಅದಕ್ಕೂ ಹೊಂದಾಣಿಕೆ ಆಗ್ತದೆ. ಷಷ್ಠ್ಯಾಂ ದ್ಯುತಿಂ ಕೃಷಿಂ ಚಾಪಿ ಸಪ್ತಮ್ಯಾಂ ಲಭತೆ ನರಃ. ಸಪ್ತಮಿ ದಿವಸ ಕೃಷಿಯನ್ನು ಪಡ್ಕೋತಾನೆ ಅಂತ ಬಂದಿದೆ. ಅಷ್ಟಮ್ಯಾಮಪಿ ವಾಣಿಜ್ಯಂ, ಇದು ಕೂರ್ಮ ಪುರಾಣ. ಮಹಾಭಾರತವು ಕೂಡ ಅಷ್ಟಮ್ಯಾಂ ತು ಪ್ರಕುರ್ವಾಣ ವಾಣಿಜ್ಯೇ ಲಾಭಮಾಪ್ನುಯಾತ್ ಅಂತಾನೆ ಇದೆ. ಅವೆರಡಕ್ಕೂ ಸಮಾನತೆ ಇದೆ. ಅಷ್ಟಮ್ಯಾಮಪಿ ವಾಣಿಜ್ಯಂ ಲಭತೆ ಶ್ರಾದ್ದದಃ ಸದಾ. ಶಾನ್ನವಮ್ಯಾಂ ಏಕಖುರಂ, ನವಮಿ ದಿವಸ ಶ್ರಾದ್ದ ಮಾಡಿದರೆ ಏಕಖುರ ಅಂದ್ರೆ ಒಂದೇ ಗೊರಸುಳ್ಳಂತಹ ಪ್ರಾಣಿಯನ್ನ ಅವನು ಪಡ್ಕೋತಾನೆ. ಮಹಾಭಾರತದಲ್ಲಿ ಏಕಶಫಂ ಅಂತಿದೆ. ಶಫ
ಅಂದ್ರು, ಖುರ ಅಂದ್ರು ಅರ್ಥ ಒಂದೇ. ಸೀಳದಿರುವ ಅಖಂಡವಾದ ಗೊರಸುಳ್ಳಂತಹ ಕುದುರೆ ಮೊದಲಾದ ಪ್ರಾಣಿಗಳನ್ನ, ಕೇವಲ ಕುದುರೆ ಅಲ್ಲ, ಕುದುರೆ ಮೊದಲಾದ ಅನೇಕ ಪ್ರಾಣಿಗಳು ಇವೆ ಅಂತ ಆ ಜಾತಿಯವು. ಅಂತ ಪ್ರಾಣಿಗಳು ಅವನಿಗೆ ಯಾವುದು ಬೇಕೋ ಅಂತ ಪ್ರಾಣಿಗಳನ್ನು ಪಡ್ಕೋತಾನೆ ಅಂತ ಅರ್ಥ. ಕೆಲವು ಕಾಡು ಪ್ರಾಣಿಗಳು ಕೂಡ ಒಂದೇ ಗೊರಸಿರುವಂತವಿವೆ. ಆದರೆ ಆ ಪ್ರಾಣಿಗಳಿಂದ ಇವನಿಗೆ ಲಾಭ ಇಲ್ಲದೆ ಇರಬಹುದು. ಇವನಿಗೆ ಯಾವುದು ಬೇಕಾಗಿದೆಯೋ ಅಂತ ಏಕಶಪವುಳ್ಳಂತಹ ಪ್ರಾಣಿಗಳನ್ನ ಪಡ್ಕೋತಾನೆ ಅಂತ ಅದರ ತಾತ್ಪರ್ಯ. ಇದು ಮಹಾಭಾರತದಲ್ಲೂ ಕೂರ್ಮ ಪುರಾಣದಲ್ಲೂ ಒಂದೇ ರೀತಿಯಾಗಿದೆ. ದಶಮ್ಯಾಂ ದ್ವಿಖುರಂ ಬಹು ಕೂರ್ಮ ಪುರಾಣದ ಉಲ್ಲೇಖ. ದಶಮಿ ದಿವಸ ಶ್ರಾದ್ದ ಮಾಡಿದರೆ 2 ಖುರ ಉಳ್ಳಂತಹ ಪ್ರಾಣಿಗಳನ್ನು ಪಡ್ಕೋತಾನೆ. ವಿವರ್ಧಂತೇತು ದಶಮೀಂ ಗಾವಃ ಶ್ರಾದ್ದಾನ್ ವಿಕುರ್ವತಃ ಅಂತ ಮಹಾಭಾರತ. ಗೋವುಗಳು 2 ಖುರ ಉಳ್ಳವುಗಳು. ಅವತ್ತು ನೋಡಿದ್ವಿ ನಾವು ಆ ವ್ಯತ್ಯಾಸವನ್ನ. ಮಹಾಭಾರತಕ್ಕೂ ಕೂರ್ಮ ಪುರಾಣಕ್ಕೂ ಆ ರೀತಿಯಾಗಿ ಒಂದು ಸಮಾನತೆ ಇದೆ. 2 ಖುರ ಉಳ್ಳಂತಹ ಕೆಲವು ಬೇರೆ ಪ್ರಾಣಿಗಳು ಕೂಡ ಅವನಿಗೆ ಅಪೇಕ್ಷಿತ ಆಗಿದ್ರೆ ಅದನ್ನು ಪಡ್ಕೋತಾನೆ ಅಂತ ಅದರ ಅಭಿಪ್ರಾಯ. ಏಕಾದಶ್ಯಾಂ ತಥಾ ರೂಪ್ಯಂ ಬ್ರಹ್ಮವರ್ಚಸ್ವಿನಃ ಸುತಾನ್ ಕೂರ್ಮ ಪುರಾಣದ ಉಲ್ಲೇಖ. ಬೆಳ್ಳಿಯನ್ನು ಪಡ್ಕೋತಾನೆ ಏಕಾದಶಿ ದಿವಸ, ಮತ್ತು ಬ್ರಹ್ಮವರ್ಚಸ್ವಿಗಳಾದ ಮಕ್ಕಳನ್ನು ಪಡ್ಕೋತಾನೆ ಅಂತ ಕೂರ್ಮ ಪುರಾಣದಲ್ಲಿದೆ. ಮಹಾಭಾರತದಲ್ಲೂ ಕೂಡ ಕುಪ್ಯಭಾಗಿ ಭವೇನ್ ಮರ್ತ್ಯ ಕುರ್ವನ್ ಏಕಾದಶೀಂ ನೃಪ. ಕುಪ್ಯ ಅಂತಂದ್ರೆ ಚಿನ್ನ ಮತ್ತು ಬೆಳ್ಳಿಗಳನ್ನು ಬಿಟ್ಟು ಬೇರೆ ಲೋಹಗಳ ಸಮೃದ್ಧಿಯನ್ನು ಪಡ್ಕೋತಾನೆ ಅಂತ ನಾವೀಗ ಮಹಾಭಾರತದಲ್ಲಿ ನೋಡ್ತೇವೆ. ಅದೊಂದು ವ್ಯತ್ಯಾಸ ಆಗ್ತದೆ ಮಹಾಭಾರತಕ್ಕೂ ಕೂರ್ಮ ಪುರಾಣಕ್ಕೂ. ಆದರೂ ಅಂತೂ ಯಾವ್ಯಾವ ಕೆಲವು ಲೋಹಗಳನ್ನೆಲ್ಲ ಅವನು ಪಡ್ಕೋತಾನೆ ಅನ್ನೋದೊಂದು ಸಮಾನವಾದಂತಹ ಅಂಶ ಅಷ್ಟೇ. ಬ್ರಹ್ಮವರ್ಚಸ್ವಿನ ಪುತ್ರ ಜಾಯಂತೆ ತಸ್ಯ ವೇಶ್ಮನಿ ಅಂತ ಮಹಾಭಾರತಕ್ಕೂ ಕೂರ್ಮ ಪುರಾಣಕ್ಕೂ ಸಮಾನವಾದಂತಹ ಅಂಶ ಇದೆ. ಬ್ರಹ್ಮವರ್ಚಸ್ವಿಗಳಾದ ಮಕ್ಕಳನ್ನು ಪಡ್ಕೋತಾನೆ ಅಂತ. ಮುಂದೆ ದ್ವಾದಶಿ ದಿವಸ ಶ್ರಾದ್ದ ಮಾಡಿದರೆ ದ್ವಾದಶ್ಯಾಂ ಜಾತರೂಪಂತು ರಜತಂ ರೌಪ್ಯಮೇವಚ. ದ್ವಾದಶಿ ದಿವಸ ಶ್ರಾದ್ದ ಮಾಡಿದರೆ ಈ ಜಾತರೂಪ ಅಂದ್ರೆ ಬಂಗಾರ ಮತ್ತೆ ಬೆಳ್ಳಿಯನ್ನು ಕೂಡ ಪಡ್ಕೊಳ್ತಾನೆ. ದ್ವಾದಶ್ಯಾಂ ಈಹಮಾನಸ್ಯ ನಿತ್ಯಮೇವ ಪ್ರದೃಶ್ಯತೆ ರಜತಂ ಬಹುವಿತ್ತಂ ಚ ಸುವರ್ಣಂ ಚ ಮನೋರಮಂ. ಬೆಳ್ಳಿ, ಬಂಗಾರ, ಧನ ಇವೆಲ್ಲವೂ ಕೂಡ ದ್ವಾದಶಿ ದಿವಸ ಶ್ರಾದ್ದ ಮಾಡುವವನಿಗೆ ಸಿಗ್ತವೆ ಅಂತ ಮಹಾಭಾರತದಲ್ಲಿದೆ. ಒಂದು ರೀತಿಯ ಸಮಾನತೆ ಕೂರ್ಮ ಪುರಾಣಕ್ಕೂ ಮಹಾಭಾರತಕ್ಕೂ ಬಂದಿದೆ. ಹೀಗೆ ದಶಮಿ ದಿವಸ ಮತ್ತು ದ್ವಾದಶಿ ದಿವಸನೂ ಶ್ರಾದ್ದ ಮಾಡಬಹುದು, ಕಾಲಪ್ರಾಪ್ತವಾದ್ದಾಗಿದ್ದ ಶ್ರಾದ್ದ ಅದನ್ನು ಮಾಡಲೇಬೇಕು ಅಂತನ್ನೋದು ಮಹಾಭಾರತಕ್ಕೂ ಸಮ್ಮತವಾಯಿತು, ಕೂರ್ಮ ಪುರಾಣಕ್ಕೂ ಸಮ್ಮತವಾಯಿತು. ನಾವು ಅದನ್ನು ಗಮನಿಸಬೇಕು. ಈ 2 ದಿವಸಗಳ ಹಿಂದೆ ಆ ದಶಮಿ ದಿವಸ ಮತ್ತು ದ್ವಾದಶಿ ದಿವಸ ಶ್ರಾದ್ದ ಮಾಡಬಾರದು, ಮಾಡಬೇಕು ಅನ್ನೋದ್ರ ಬಗ್ಗೆ ಅನೇಕ ಪೂರ್ವ ಪಕ್ಷಗಳು, ವಿಕಲ್ಪಗಳು ಇತ್ಯಾದಿಗಳಲ್ಲಿ ನೋಡಿದ್ವಿ. ಆವಾಗ ನನ್ನ ಅಭಿಪ್ರಾಯದಂತೆ ಮತ್ತು ಉಳಿದು ಅನೇಕ ವಿದ್ವಾಂಸರ ಅಭಿಪ್ರಾಯದಂತೆ ದಶಮಿ ದಿವಸ ಮತ್ತು ದ್ವಾದಶಿ ದಿವಸ ಕೂಡ ಶ್ರಾದ್ದ ಮಾಡಬೇಕು. ಕಾಲಪ್ರಾಪ್ತವಾದ ಶ್ರಾದ್ದವನ್ನು ಮಾಡಬೇಕು, ವಾರ್ಷಿಕ ಶ್ರಾದ್ದವನ್ನು. ಬೇರೆ ಯಾವುದಾದ್ರು ಸಂದರ್ಭದಲ್ಲಿ ಐಚ್ಛಿಕ ಶ್ರಾದ್ದವನ್ನು ಮಾಡುವುದಾಗಿದ್ರೆ ಅವತ್ತು ಕೂಡ ದಶಮಿ ದಿವಸನೂ ದ್ವಾದಶಿ ದಿವಸನೂ ಶ್ರಾದ್ದ ಮಾಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ, ಅದರಿಂದ ಮಹಾಫಲ ಇದೆ ಅಂತನ್ನೋದು ಇಲ್ಲಿ ಈ ಕೂರ್ಮ ಪುರಾಣ ಮತ್ತು ಮಹಾಭಾರತ ಎರಡಕ್ಕೂ ಕೂಡ ಸಮ್ಮತ ಅಂತ ನಮಗೆ ತಿಳಿದು ಬರ್ತಾ ಇದೆ. ಮೊನ್ನೆ ಮಹಾಭಾರತ ಒಂದನ್ನೇ ನೋಡಿದ್ವಿ, ಇವತ್ತು ಕೂರ್ಮ ಪುರಾಣವನ್ನು ಕೂಡ ನೋಡಿದ್ದೀವಿ. ಜ್ಞಾತಿ ಶ್ರೇಷ್ಠ್ಯಂ ತ್ರಯೋದಶ್ಯಾಂ. ತ್ರಯೋದಶಿ ದಿವಸ ಶ್ರಾದ್ದ ಮಾಡಿದರೆ ಜ್ಞಾತಿಗಳಲ್ಲಿ ಶ್ರೇಷ್ಠನಾಗ್ತಾನೆ ಅಂತ ಕೂರ್ಮ ಪುರಾಣದ ಉಲ್ಲೇಖ ಇದೆ. ಮಹಾಭಾರತವೂ ಕೂಡ ಜ್ಞಾತೀನಾಂತು ಭವೇತ್ ಶ್ರೇಷ್ಠ ಕುರ್ವನ್ ಶ್ರಾದ್ದಂ ತ್ರಯೋದಶಿ. ಮಹಾಭಾರತ ಮತ್ತು ಕೂರ್ಮ ಪುರಾಣ ಎರಡೂ ಕೂಡ ಸಮಾನವಾದ ಮಾಹಿತಿಗಳನ್ನು ಹೇಳಿವೆ. ಮತ್ತೆ ಚತುರ್ದಶಿ ದಿವಸ ಶ್ರಾದ್ದ ಮಾಡಿದ್ರೆ ಏನಾಗ್ತದೆ? ಚತುರ್ದಶಿ ಅಂತೂ ಕುಪ್ರಜಾಹ ಅಂತ ಕೂರ್ಮ ಪುರಾಣ ಹೇಳ್ತದೆ. ಕುಪ್ರಜಾಹ ಯೋಗ್ಯವಾದ ಸಂತಾನ ಆಗೋದಿಲ್ಲ, ಅವರು ಮಹಾಗುಣವಂತರೂ ಆಗೋದಿಲ್ಲ, ಕೆಟ್ಟ ಸಂತಾನ ಆಗ್ತದೆ ಅಂತ ಅದರ ಅಭಿಪ್ರಾಯ. ನಮಗೆ ಮಹಾಭಾರತದಲ್ಲಿ ಆ ಭಾಗ ಕಾಣಲಿಲ್ಲ. ಯುದ್ಧ ಭಾಗಿ ಭವೇನ್ ಮರ್ತ್ಯ. ಚತುರ್ದಶಿ ದಿವಸ ಶ್ರಾದ್ದ ಮಾಡಿದರೆ ಅವನು ಯುದ್ಧದಲ್ಲಿ ಪಾಲ್ಗೊಳ್ಳುವಂತ ಆಗ್ತದೆ, ಮತ್ತೆ ಮಕ್ಕಳು ಕೂಡ ಸಾಯ್ತಾರೆ ಅಂತಿದೆ. ಅಂತೂ ನಾವು ಗಮನಿಸಬೇಕಾದ್ದು, ತ್ರಯೋದಶಿ ದಿವಸ ಶ್ರಾದ್ದ ಮಾಡೋದು ಬಹಳ ಶ್ರೇಷ್ಠ. ಜ್ಞಾತಿಗಳಲ್ಲಿ ಇವನು ಶ್ರೇಷ್ಠನಾಗ್ತಾನೆ, ಮನ್ನಣೆ ಪಡ್ಕೋತಾನೆ.
ಚತುರ್ದಶಿ ದಿವಸ ಶ್ರಾದ್ದ ಮಾಡಿದ್ರೆ ಕೂರ್ಮ ಪುರಾಣವೇ ಆಗಲಿ ಮಹಾಭಾರತವೇ ಆಗಲಿ ಅನಿಷ್ಟ ಫಲಗಳನ್ನೇ ಹೇಳಿದೆ. ಅದೇನು ಅನಿಷ್ಟ ಫಲಗಳನ್ನು ಹೇಳಿದೆ? ಆತ ಯುದ್ಧದಲ್ಲಿ ಭಾಗವಹಿಸಬೇಕಾಗ್ತದೆ, ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ಸಾಯ್ತಾರೆ ಅಂತ ಮಹಾಭಾರತ ಹೇಳಿದ್ರೆ, ಕುಪ್ರಜಾಹ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ ಅಂತ ಅದಕ್ಕೆ ಈ ಕೂರ್ಮ ಪುರಾಣ ಹೇಳಿದೆ. ಪಂಚದಶ್ಯಾಂ ಸರ್ವಕಾಮಂ ಪ್ರಾಪ್ನೋತಿ ಶ್ರಾದ್ದದ ಸದಾ. ಪಂಚದಶಿ ಅಂತ ತಿಥಿ ಇದೆ. ಇದು ನಮಗೆ ಬಹಳ ಮಹತ್ವದ ತಿಥಿ. ಒಂದು ಶಬ್ದ 15ನೇ ತಿಥಿ. ಚತುರ್ದಶಿ ಅಂದ್ರೆ 14ನೇ ತಿಥಿ, ಪಂಚದಶಿ ಅಂದ್ರೆ 15ನೇ ತಿಥಿ. ಅದು ಶುಕ್ಲ ಪಕ್ಷದ್ದಾದ್ರೆ ಹುಣ್ಣಿಮೆ, ಕೃಷ್ಣ ಪಕ್ಷದ್ದಾದ್ರೆ ಅಮಾವಾಸ್ಯೆ. ಆವಾಗ ಶ್ರಾದ್ದ ಮಾಡುವವನು ಸರ್ವಕಾಮಗಳನ್ನು ಪಡ್ಕೊಳ್ತಾನೆ ಅಂತಲ್ಲಿದೆ. ಹಾಗಾಗಿ ಇಲ್ಲಿ ಮಹಾಭಾರತದಲ್ಲೂ ಕೂಡ ಅಮಾವಾಸ್ಯಾಂತು ಅಂತಿದೆಯಲ್ಲ, ಅಮಾವಾಸ್ಯೆ ದಿವಸ ಶ್ರಾದ್ದ ಮಾಡಿದರೆ ಸರ್ವಕಾಮಗಳನ್ನು ಪಡ್ಕೋತಾನೆ ಅಂತೇನೋ ಇಲ್ಲೊಂದು ಉಲ್ಲೇಖ ಬಂದಿದೆ. ಅಲ್ಲಿ ಅಮಾವಾಸ್ಯ ಅನ್ನುವುದು ಹುಣ್ಣಿಮೆಗೂ ಕೂಡ ಉಪಲಕ್ಷಣವಾಗಬೇಕು, ಎರಡನ್ನೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಅವತ್ತು ನಾನು ಹೇಳಿದ್ದೆ. ಅದಕ್ಕೆ ಪೂರಕವಾಗಿ ಕೂರ್ಮ ಪುರಾಣ ಪಂಚದಶಿ ಅನ್ನೋದನ್ನೇ ಪ್ರಯೋಗ ಮಾಡಿದೆ. ಆದ್ದರಿಂದ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಎರಡೂ ದಿವಸಗಳ ಶ್ರಾದ್ದದಿಂದ ಸರ್ವಕಾಮಗಳನ್ನು ಯಜಮಾನ ಪಡ್ಕೋತಾನೆ ಅಂತ ಅರ್ಥ. ತಸ್ಮಾತ್ ಶ್ರಾದ್ದಂ ನ ಕರ್ತವ್ಯಂ ಚತುರ್ದಶ್ಯಾಂ ದ್ವಿಜಾತಿಭಿ. ಕೂರ್ಮ ಪುರಾಣದ ಮಾತು. ಯಾವತ್ತೂ ಚತುರ್ದಶಿ ದಿವಸ ಶ್ರಾದ್ದ ಮಾಡಬಾರದು. ಕಾಲಪ್ರಾಪ್ತವಾಗಿದ್ರೆ ಅದನ್ನು ಬಿಟ್ಟು ಅದನ್ನೊಂದು ಮಾಡಬಹುದು. ಮತ್ತು ಆವತ್ತು ನಾನು ಹೇಳಿದೆ, ಭಾದ್ರಪದ ಕೃಷ್ಣ ಪಕ್ಷದ ಪಿತೃಪಕ್ಷದಲ್ಲಿ ಘಾತ ಚತುರ್ದಶಿ ಅಂತ ಇರ್ತದೆ. ಆವಾಗ ಅಪಘಾತ ಇತ್ಯಾದಿಗಳಿಗೆ ಒಳಗಾದವರಿಗೆ, ಶಸ್ತ್ರದಿಂದ ಹತರಾದವರಿಗೆ ಶ್ರಾದ್ದ ಮಾಡ್ತಾರೆ. ಅದು ಕೂರ್ಮ ಪುರಾಣದಲ್ಲಿ ಇಲ್ಲೂ ಇದೆ. ಶಸ್ತ್ರೇಣ ತು ಹತಾನಾಂ ವೈ ತತ್ರ ಶ್ರಾದ್ದಂ ಪ್ರಕಲ್ಪಯೇತ್. ಶಸ್ತ್ರದಿಂದ ಮತ್ಯಾವುದೇ ಅವಘಡಗಳಿಗೆ ಒಳಗಾಗಿ ಆ ವ್ಯಕ್ತಿ ಸತ್ತೋಗಿದ್ರೆ ಆಗ ಅವನಿಗೆ ಚತುರ್ದಶಿ ದಿವಸ ಶ್ರಾದ್ದ ಮಾಡಬೇಕೇ ಹೊರತು ನಮ್ಮ ಅಪೇಕ್ಷಿತವಾದ ಶ್ರಾದ್ದವನ್ನು ಚತುರ್ದಶಿ ದಿವಸ ಮಾಡುವಂತಿಲ್ಲ. ಕಾಲಪ್ರಾಪ್ತವಾಗಿದ್ರೆ ಮಾಡಬಹುದು, ಇಷ್ಟೇ ಅರ್ಥ ಅದಕ್ಕೆ. ದ್ರವ್ಯ ಬ್ರಾಹ್ಮಣ ಸಂಪತ್ತವು ನಕಾಲ ನಿಯಮ ಕೃತಃ. ಅಲ್ಲಿ ಕೆಲವು ತಪ್ಪುಗಳಿದ್ದಂತಿವೆ, ಸರಿಪಡಿಸ್ಕೊಂಡು ಓದ್ತಾ ಇದ್ದೇನೆ ನಾನು. ದ್ರವ್ಯ ನಮಗೊಂದು ವೇಳೆ ಶ್ರೀಮಂತಿಕೆ ಬಂದಿದ್ರೆ ಒಬ್ಬ ಬ್ರಾಹ್ಮಣನೇ ಸಿಕ್ಕರೆ, ಶ್ರೇಷ್ಠ ಬ್ರಾಹ್ಮಣ ಸಿಕ್ಕರೆ, ನ ಕಾಲ ನಿಯಮ, ಅವಾಗೇನು ಕಾಲ ಬೇಕಾಗಿಲ್ಲ, ನಾವು ಬೇಕಾದಾಗ ನಾವು ಶ್ರಾದ್ದ ಮಾಡಬಹುದು ಅನ್ನೋ ಮಾತು ನಾನು ಹಿಂದೆ ಹೇಳಿದ್ದೆ. ಅದರ ವಾಕ್ಯ ಇಲ್ಲಿದೆ. ಹೀಗೆ ತಿಥಿ ಕುರಿತಾಗಿ ಹೇಗೆ ಶ್ರಾದ್ದ ಮಾಡಿದರೆ ಯಾವ ಫಲ ಅಂತನ್ನುವುದು ಕೂರ್ಮ ಪುರಾಣ ಮತ್ತು ಮಹಾಭಾರತ ಎರಡರಲ್ಲೂ ಇದೆ. ಅದನ್ನು ನೋಡಿದ್ದೀವಿ. ವಾರದ ಬಗ್ಗಿನ ಉಲ್ಲೇಖ ಕೂರ್ಮ ಪುರಾಣದಲ್ಲಿ ಮಾತ್ರ ಇದೆ. ನಕ್ಷತ್ರಗಳ ಬಗ್ಗೆ ಉಲ್ಲೇಖ ಮಹಾಭಾರತದಲ್ಲಿ ಮಾತ್ರ ಇದೆ. ನಾವೀಗ ಅದನ್ನ ಒಂದು ಬಾರಿ ಗಮನಿಸೋಣ. ಭೀಷ್ಮ ಹೇಳಿದ, ಇವತ್ತು ನಾವು ನೋಡಬೇಕಾದ ಅಧ್ಯಾಯ ಇದು. ಯಮ ಹೇಳಿದ ಮಾತುಗಳನ್ನು ಭೀಷ್ಮರು ಉದ್ಧರಿಸ್ತಾ ಇದ್ದಾರೆ. ಯಮಸ್ತು ಯಾನಿ ಶ್ರಾದ್ದಾನಿ ಪ್ರೋವಾಚ ಶಶಬಿಂದವೇ. ಶಶಬಿಂದು ಅಂತ ಚಕ್ರವರ್ತಿ ಇದ್ದಿರಬೇಕು. ಅವನಿಗೆ ಭಿನ್ನ ಭಿನ್ನ ನಕ್ಷತ್ರಗಳಲ್ಲಿ ಮಾಡಬೇಕಾದ ಶ್ರಾದ್ದಗಳ ಬಗ್ಗೆ ವರ್ಣನೆ ಮಾಡಿದ್ದಾನೆ. ಅದನ್ನೇ ನಾನು ನಿನಗೂ ಹೇಳ್ತೇನೆ ಕೇಳು ಅಂತ ಭೀಷ್ಮರು ಯುಧಿಷ್ಠಿರನಿಗೆ ಹೇಳಿ ತೊಡಗಿದರು. ಕೃತ್ತಿಕಾ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ಅಗ್ನಿಯಾಧಾನ ಮಾಡ್ಕೊಳ್ತಾನೆ. ಅಗ್ನಿನ ಆದಾಯ, ಅಗ್ನಿಯನ್ನು ಆಧಾನ ಮಾಡುವುದು ಅಂತಂದ್ರೆ ನಿತ್ಯ ಅಗ್ನಿಹೋತ್ರ, ಉಪಾಸನ ಇತ್ಯಾದಿ ಗೃಹಸ್ಥನ ಕರ್ತವ್ಯಗಳೇನಿವೆ ಅದನ್ನೆಲ್ಲ ಮಾಡ್ತಾ ಯಾವುದೇ ಚಿಂತೆ, ರೋಗ ಇತ್ಯಾದಿಗಳಿಲ್ಲದೆ ಕುಟುಂಬವೊಂದಿಗನಾಗಿ ಬದುಕ್ತಾನೆ. ಸತ್ಸಂತಾನದ ಅಪೇಕ್ಷೆ ಇದ್ರೆ ಆಗ ರೋಹಿಣಿ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಬೇಕು. ಶಾರೀರಿಕ ಶಕ್ತಿಯನ್ನು ಅಪೇಕ್ಷೆ ಪಡುವುದಾದ್ರೆ ಆಗ ಮೃಗಶಿರ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಬೇಕು ಅಂತ ವರ್ಣಿಸ್ತಾರೆ. ಶಾರೀರಿಕ ಶಕ್ತಿ ಅಥವಾ ತೇಜಸ್ಸು, ತೇಜಸ್ಕಾಮೋ ಮೃಗೋತ್ತಮೆ. ಮೃಗೋತ್ತಮ ಅಂದ್ರೆ ಮೃಗಶಿರ ನಕ್ಷತ್ರ. ಅವು ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಒಂದು ಹಿನ್ನೆಲೆಯೂ ಇದೆ. ಈ ರೋಹಿಣಿ ನಕ್ಷತ್ರ ಅಂತನ್ನೋದು ಭಗವಂತನ ನಕ್ಷತ್ರ. ಅದರಲ್ಲಿ ಶ್ರಾದ್ದ ಮಾಡಿದವನು ಭಗವಂತ ಕೃಷ್ಣ ಹುಟ್ಟಿದಂತಹ ನಕ್ಷತ್ರ ಅದು. ಅಲ್ಲಿ ಶ್ರಾದ್ದ ಮಾಡುವವನು ಅನೇಕ ಜನ ಪುತ್ರರನ್ನು ಪಡ್ಕೋತಾನೆ ಕೃಷ್ಣನ ಅನುಗ್ರಹದಿಂದ. ಮೃಗಶಿರ ನಕ್ಷತ್ರ ಅಂತ ಸಿಂಹರಾಶಿಗೆ ಸಂಬಂಧಪಟ್ಟಂತಹ ನಕ್ಷತ್ರ. ಅಲ್ಲಿ ಶ್ರಾದ್ದ ಮಾಡುವವನು ಶಕ್ತಿಯನ್ನು ಪಡ್ಕೋತಾನೆ.
ತೇಜಸ್ಕಾಮ, ಓಜಸ್ಕಾಮ ಅಂತ ಕೆಲವು ಕಡೆ ಪಾಠ ಇದೆ. ಓಜಸ್ಸು ಅಥವಾ ತೇಜಸ್ಸು, ಹೀಗೆ ಬೇರೆ ಬೇರೆ ಅರ್ಥ ಅಷ್ಟೇ. ಅಭಿಭವ ಶಕ್ತಿತಃ ಓಜಃ ಅಂತ, ಇನ್ನೊಬ್ಬರನ್ನ ಸೋಲಿಸುವ ಶಕ್ತಿಗೆ ಓಜಸ್ ಅಂತ ಹೇಳ್ತಾರೆ. ತೇಜಸ್ ಅಂತಂದ್ರೆ ಅದು ಕೂಡ ಪರಾಕ್ರಮ ಅಂತಾನೆ ಅರ್ಥ. ಆರ್ದ್ರಾ ನಕ್ಷತ್ರದಲ್ಲಿ ಶ್ರಾದ್ದ ಮಾಡುವವನು ಕ್ರೂರಿ ಆಗ್ತಾನೆ, ಕ್ರೂರ ಕರ್ಮಿ ಆಗ್ತಾನೆ ಅಂತ ವರ್ಣನ ಇದೆ. ಪುನರ್ವಸು ನಕ್ಷತ್ರದಲ್ಲಿ ಶ್ರಾದ್ದ ಮಾಡುವ ವ್ಯಕ್ತಿ ಕೃಷಿಕನಾಗ್ತಾನೆ. ಧನಕಾಮೋ ಭವೇನ್ಮರ್ತ್ಯ ಕುರ್ವನ್ ಶ್ರಾದ್ದಂ ಪುನರ್ವಸವು ಅಂತ ಒಂದು ಶ್ಲೋಕ. ಅದಕ್ಕೆ ಒಂದು ಕಡೆ ಅನುವಾದ, ಧನಕಾಮನಾದವನು ಪುನರ್ವಸುವಿನ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಬೇಕು, ಹೀಗರ್ಥ. ಕೃಷಿ ಭಾಗಿ ಭವೇನ್ಮರ್ತ್ಯ ಕುರ್ವನ್ ಶ್ರಾದ್ದಂ ಪುನರ್ವಸವು ಅಂತ ಇನ್ನೊಂದು ಪಾಠ. ಯಾವ ಪಾಠ ಸರಿಯನ್ನು ನಾವು ತೀರ್ಮಾನ ಮಾಡಲಿಕ್ಕೆ ಕಾರಣಗಳೇನಿಲ್ಲ, ಸರಿಯಾದ ಸೂಚಕಗಳಿಲ್ಲ, ಇದ್ದನ್ನು ಹೇಳಿದ್ದೇನೆ ಅಷ್ಟೇ. ಪುಷ್ಟಿಕಾಮೋ ಅಥವಾ ಪುಷ್ಯೇಣ ಶ್ರಾದ್ದಮೀಹೇತ ಮಾನವ. ಪುಷ್ಟಿ, ಶಾರೀರಿಕ ದೈಹಿಕ ಪುಷ್ಟಿ ಇಂಥದ್ದೆಲ್ಲ ಯಾರಿಗೆ ಬೇಕಾಗಿದೆಯೋ ಅವನು ಪುಷ್ಯ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಬೇಕು. ಆಶ್ಲೇಷಾಯಾಮ್ ದದತ್ ಶ್ರಾದ್ದಂ ವೀರಾನ್ ಪುತ್ರಾನ್ ಪ್ರಜಾಯತೆ. ಆಶ್ಲೇಷ ನಕ್ಷತ್ರದಲ್ಲಿ ಶ್ರಾದ್ದ ಮಾಡುವವನು ಧೀರರಾದ ಮಕ್ಕಳನ್ನು ಪಡ್ಕೋತಾನೆ. ಮಖಾ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ಪಿತೃಗಳಿಗೆ ಪ್ರಿಯನಾಗಿ ಜ್ಞಾತಿ ಬಾಂಧವರೆಲ್ಲರಿಗೂ ಕೂಡ ಶ್ರೇಷ್ಠನಾಗಿ ಅವನು ಮೆರೀತಾನೆ. ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಶ್ರಾದ್ದ ಮಾಡುವವನು ಸರ್ವ ಸೌಭಾಗ್ಯಗಳನ್ನು ಪಡ್ಕೋತಾನೆ. ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಶ್ರಾದ್ದ ಮಾಡುವವನು ಪುತ್ರವಂತನಾಗ್ತಾನೆ. ಹಸ್ತ ನಕ್ಷತ್ರದಲ್ಲಿ ಶ್ರಾದ್ದ ಮಾಡುವವನು ಫಲಭಾಗ್ ಭವೇತ್, ಸತ್ಫಲವನ್ನು ಪಡ್ಕೋತಾನೆ, ತನಗೆ ಅಪೇಕ್ಷಿತವಾದ ಫಲವನ್ನು ಪಡ್ಕೋತಾನೆ ಅಂತ ಅದರ ಅರ್ಥ. ಚಿತ್ರಾ ನಕ್ಷತ್ರದಲ್ಲಿ ಶ್ರಾದ್ದ ಮಾಡುವವನು ತುಂಬಾ ಸುಂದರವಾದಂತಹ ಮಕ್ಕಳನ್ನ ಪಡ್ಕೋತಾನಂತೆ. ಸ್ವಾತಿ ನಕ್ಷತ್ರದಲ್ಲಿ ಪಿತೃಗಳ ಶ್ರಾದ್ದವನ್ನು ಮಾಡುವವನು ವಾಣಿಜ್ಯದಲ್ಲಿ ಲಾಭ ಪಡ್ಕೋತಾನೆ. ಹಾಗೇನೆ ಎಲ್ಲ ಪಾಠಗಳಲ್ಲಿದೆ. ಬಹುಪುತ್ರೋ ವಿಶಾಖಾಸು, ವಿಶಾಖಾ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ಅನೇಕ ಮಕ್ಕಳನ್ನು ಪಡ್ಕೋತಾನೆ. ಅನುರಾಧ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ರಾಜಚಕ್ರಂ ಪ್ರವರ್ತಯೇತ್, ಅವನು ಕೂಡ ಒಂದು ಯಾವುದಾದ್ರೂ ಭೂಭಾಗಕ್ಕೆ ರಾಜನಾಗಿ ಮೆರೀತಾನೆ. ಜ್ಯೇಷ್ಠ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ಅವನು ಅಧಿಪತಿ ಆಗ್ತಾನೆ, ತನ್ನ ಗುಂಪಿಗೆಲ್ಲ ಅವನು ಅಧಿಪತಿ ಆಗ್ತಾನೆ ಅಂತ ನಾವು ತಿಳ್ಕೊಳ್ಬೇಕು. ಮೂಲಾ ನಕ್ಷತ್ರದಲ್ಲಿ ಶ್ರಾದ್ದ ಮಾಡುವವನು ಆರೋಗ್ಯವನ್ನು ಪಡ್ಕೊಳ್ತಾನೆ. ಪೂರ್ವಾಷಾಢ ನಕ್ಷತ್ರದಲ್ಲಿ ಕೀರ್ತಿಯನ್ನ, ಉತ್ತರಾಷಾಢ ನಕ್ಷತ್ರದಲ್ಲಿ ಶೋಕರಹಿತನಾಗಿ ತೀರ್ಥಯಾತ್ರೆಯನ್ನು ಮಾಡ್ತಾನೆ. ವಿಚರೇನ್ ಮಹೀಂ ಅಂತಿದೆ. ತೀರ್ಥಯಾತ್ರೆ ಮಾಡ್ತಾನೆ ಅಂತ ಅರ್ಥ ಅಲ್ಲ, ಎಲ್ಲ ಕಡೆ ಸಂಚಾರ ಮಾಡ್ತಾನೆ ಅಂತ ಅರ್ಥ ಆಗಬಹುದು. ಪೃಥ್ವಿಯಲ್ಲಿ ಸಂಚರಿಸುತ್ತಾನೆ ಅಂತ ಕೆಲವು ಕಡೆ ಅನುವಾದ ಇದೆ. ಅಭಿಜಿನ್ ನಕ್ಷತ್ರದಲ್ಲಿ ಶ್ರಾದ್ದ ಮಾಡುವವನು ವಾಕ್ಸಿದ್ಧಿ, ವೈದ್ಯಶಾಸ್ತ್ರದಲ್ಲಿ ಸಿದ್ಧಿಯನ್ನು ಪಡ್ಕೊಳ್ತಾನೆ, ಉತ್ತಮ ವೈದ್ಯನಾಗ್ತಾನೆ. ಶ್ರವಣ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ಅವಸಾನಾನಂತರದಲ್ಲಿ ಸದ್ಗತಿಯನ್ನು ಪಡ್ಕೋತಾನೆ. ಇಲ್ಲಿ ಶ್ರಾದ್ದಂ ತ್ವಭಿಜಿತೆ ಕುರುವನ್ ವಿದ್ಯಾಂ ಜ್ಯೇಷ್ಠಾಂ ಅವಾಪ್ನುಯಾತ್, ಶ್ರೇಷ್ಠ ವಿದ್ಯೆಯನ್ನು ಪಡ್ಕೋತಾನೆ ಅಂತ ಕೆಲವು ಕಡೆ ಪಾಠ. ಇನ್ನು ಕೆಲವು ಕಡೆ ಪಾಠ ಭಿಷಕ್ ಸಿದ್ಧಿಂ ಅವಾಪ್ನುಯಾತ್ ಅಂತ, ವೈದ್ಯ ಸಿದ್ಧಿಯನ್ನು ಪಡ್ಕೋತಾನೆ ಅಂತೇಳಿ. ಆ ವೈದ್ಯ ಸಿದ್ಧಿಯನ್ನು ಪಡ್ಕೋತಾನೆ ಅನ್ನುವ ಪಾಠಕ್ಕಿಂತಲೂ ವಿದ್ಯಾಂ ಜ್ಯೇಷ್ಠಾಂ ಅವಾಪ್ನುಯಾತ್, ಶ್ರೇಷ್ಠ ವಿದ್ಯೆಯನ್ನು ಪಡ್ಕೋತಾನೆ ಅಂತ ಅನ್ನೋ ಪಾಠವೇ ಹೆಚ್ಚು ಅರ್ಥವತ್ತಾದ ಪಾಠವಾಗಿ ಕಾಣಿಸ್ತದೆ. ರಾಜ್ಯಭಾಗಿ ಧನಿಷ್ಠಾಯಾಮ್, ಧನಿಷ್ಠಾ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ರಾಜ್ಯವನ್ನು ಪಡ್ಕೋತಾನೆ, ಮತ್ತೆ ಯಾವುದೇ ಆಪತ್ತುಗಳು ಅವನಿಗೆ ಬರೋದಿಲ್ಲ. ಶತಭಿಷ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ಭಿಷಕ್ ಸಿದ್ಧಿಂ ಅವಾಪ್ನುಯಾತ್ ಅಂತ ಒಂದು ಪಾಠದಲ್ಲಿದೆ. ನಕ್ಷತ್ರೇ ವಾರುಣೆ ಕೂರ್ವನ್ ಭಿಷಕ್ ಸಿದ್ಧಿಂ ಅವಾಪ್ನುಯಾತ್, ವೈದ್ಯ ಸಿದ್ಧಿಯನ್ನು ಪಡ್ಕೋತಾನೆ ಅಂತಾನೆ ಆ ಎರಡೂ ಪಾಠಗಳಲ್ಲಿ ಇಲ್ಲಿ ಸಮಾನವಾಗಿದೆ. ನಕ್ಷತ್ರೇ ವಾರುಣೆ ಕುರುವನ್, ವರುಣನ ನಕ್ಷತ್ರವಾದಂತಹ ಶತಭಿಷ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ವೈದ್ಯ ಸಿದ್ಧಿ ಅಂತನ್ನುವುದು ಎರಡೂ ಪಾಠಕ್ಕೂ ಸಮಾನವಾಗಿ ನಮಗೆ ಕಂಡು ಬರ್ತದೆ.
ಪೂರ್ವ ಪ್ರೋಷ್ಠಪದಾಹ ಕುರುವನ್, ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದ್ರೆ ಅಜಾವಿಕಾನ್, ಅನೇಕ ಆಡು ಮೊದಲಾದ ಪ್ರಾಣಿಗಳನ್ನೆಲ್ಲ ಪಡ್ಕೋತಾನೆ, ದೊಡ್ಡ ಸಂಪತ್ತು ಸಿಗ್ತದೆ. ಉತ್ತರಾಭಾದ್ರ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದ್ರೆ ಸಹಸ್ರಾರು ಗೋವುಗಳನ್ನ ಪಡ್ಕೋತಾನೆ. ರೇವತಿ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದ್ರೆ ಚಿನ್ನ ಬೆಳ್ಳಿಯೊಂದನ್ನು ಹೊರತುಪಡಿಸಿ ಉಳಿದಿದ್ದೆಲ್ಲವನ್ನೂ ಪಡ್ಕೋತಾನೆ, ಅದೊಂದನ್ನು ಬಿಟ್ಟು ಅಂತ ಅರ್ಥ ಬರೆದಿದ್ದಾರೆ. ಬಹು ಕುಪ್ಯ ಕೃತಂ ವಿತ್ತಂ, ಕುಪ್ಯ ಅಂತಂದ್ರೆ ಹಿಂದೆ ನಾವು ನೋಡಿದೀವಿ ಒಂದು ವ್ಯಾಖ್ಯಾನದ ಪ್ರಕಾರ ಬೆಳ್ಳಿ ಬಂಗಾರ ಹೊರತುಪಡಿಸಿ ಉಳಿದುದನ್ನು ಪಡ್ಕೋತಾನೆ ಅಂತ ಅದರ ಅರ್ಥ. ಬಹು ಕುಪ್ಯ ಅಂತ ಕೆಲವು ಕಡೆ ಪಾಠ ಇದ್ರೆ, ಬಹು ರೂಪ್ಯ ಅಂತ ಇನ್ನು ಕೆಲವು ಕಡೆ ಪಾಠ ಇದೆ. ರೂಪ್ಯ ಅಂತಂದ್ರೆ ಬೆಳ್ಳಿ ಅಂತ ಅರ್ಥ ಆಗ್ತದೆ. ಬಹು ರೂಪ್ಯ ಕೃತಂ ವಿತ್ತಂ ಪಿಂದತೆ ರೇವತಿಂ ಶ್ರಿತಃ, ರೂಪ್ಯ ಅಂದ್ರೆ ಬೆಳ್ಳಿ ಅಂತ ಅರ್ಥ ಆಗ್ತದೆ. ಆ ಬೆಳ್ಳಿಗೆ ಸುವರ್ಣ ಸಂಬಂಧಿಯಾದ ಸಂಪತ್ತನ್ನು ಪಡ್ಕೋತಾನೆ ಅಂತ ಅನ್ನೋದು ಅಷ್ಟು ಸರಿ ಅನ್ಸೋದಿಲ್ಲ. ಅಶ್ವಿನಿ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದ್ರೆ ಕುದುರೆಗಳ ಸಂಪತ್ತನ್ನು ಪಡ್ಕೋತಾನೆ. ಭರಣಿ ನಕ್ಷತ್ರದಲ್ಲಿ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡಿದವನು ದೀರ್ಘಾಯುಷ್ಯವನ್ನ ಪಡ್ಕೋತಾನೆ. ಈ ಎಲ್ಲ ಶ್ರಾದ್ದ ವಿಧಿಯನ್ನ ಆ ಶಶಬಿಂದು ಯಮನ ಮೂಲಕ ಕೇಳಿದ, ಮತ್ತೆ ಅದನ್ನ ಹಾಗೆ ಆಚರಣೆಗೆ ಕೂಡ ತಂದ. ಅಲ್ಲಿಗೆ ನಾವು ನೋಡ್ತಾ ಇರುವಂತಹ ಅಧ್ಯಾಯ ಸಮಾಪ್ತವಾಗಿದೆ. ಮುಂದಿನ ಅಧ್ಯಾಯದಲ್ಲಿ ಈ ಎಂಥ ಬ್ರಾಹ್ಮಣರನ್ನ ಶ್ರಾದ್ದಕ್ಕೆ ಕರಿಬೇಕು ಅಂತ ಅನ್ನೋದನ್ನೆಲ್ಲ ಹೇಳ್ತಾರೆ. ಅದನ್ನು ಮುಂದಿನ ಅಧ್ಯಾಯದಲ್ಲಿ ನಾವು ನೋಡೋಣ.